ಇವನಿಗೆ ಕಪ್ಪು ಮತ್ತೆ ಬಿಳಿ ಬಣ್ಣ ಬಿಟ್ರೆ ಬೇರೆ ಯಾವ ಬಣ್ಣಗಳು ಕಾಣಲ್ಲ. ಆ ಬಣ್ಣಗಳನ್ನ ಇವನಿಗೆ ವರ್ಣಿಸಿದ್ರು ಅದನ್ನ ಗ್ರಹಿಸೋದಕ್ಕೆ ಆಗಲ್ಲ. ಯಾಕಂದ್ರೆ ಇವನಿಗೆ ಕಲರ್ ಬ್ಲೈಂಡ್ನೆಸ್ ಸಮಸ್ಯೆ ಇದೆ. ಇಂಥವನ ಕಣ್ಣಿಗೆ ಈ ಹುಡುಗಿ ತುಂಬಾ ಸುಂದರವಾಗಿ ಕಾಣ್ತಾಳೆ. ಬಣ್ಣಗಳೇ ಕಾಣದೇ ಇರೋ ಇವನ್ ಕಣ್ಣುಗಳು ಇವಳನ್ನ ನೋಡಿದ್ಮೇಲೆ ಅವನಿಗೆ ಮತ್ತೆ ಬಣ್ಣಗಳನ್ನ ನೋಡ್ಬೇಕು, ಆ ಸೌಂದರ್ಯನ ಕಣ್ ತುಂಬ್ಕೋಬೇಕು ಅಂತ ಆಸೆ ಪಡ್ತವೆ. ಹಾಗಾದ್ರೆ ಅದು ಸಾಧ್ಯನಾ? ಸಾಧ್ಯ ಆದ್ರೂ ಹೇಗೆ ಸಾಧ್ಯ? ಇದನ್ನ ನೀವು ಈ ಕನ್ನಡದ ಮಿನಿ ಸೀರೀಸ್ ನಲ್ಲೇ ನೋಡ್ಬೇಕು. ಇದರ ಹೆಸರು ಕಲರ್ಸ್. ಇದು ನಿಮಗೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಇದನ್ನ ನಿರ್ದೇಶನ ಮಾಡಿರೋದು ಶ್ರೀಕರ ಭಟ್. ಒಂದು ಸಿಂಪಲ್ ಆಗಿರೋ ಕಥೆಯನ್ನ ತುಂಬಾ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಈ ಕತೆಗೆ ತೆರೆ ಮೇಲೆ ಜೀವ ತುಂಬಿರೋದು ಇಬ್ರು, ಚೇತನ್ ಕುಮಾರ್ ಅವರು ಹಾಗೆ ಅಶ್ವಿತಾ ಹೆಗ್ಡೆ ಅವರು. ನೀವು ಈ ಸೀರೀಸ್ ನ ನೋಡಿ ಮುಗಿಸಿದ ಮೇಲೂ ಅವರಿಬ್ಬರ ನಟನೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಈ ಸೀರೀಸ್ ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಡೈಲಾಗ್ಸ್ ಇದು ಈ ಟೀಮ್ಗೆ ಸಿನಿಮಾದ ಮೇಲಿರೋ ಪ್ಯಾಷನ್ ಏನು ಅಂತ ತೋರಿಸುತ್ತೆ. ಕನ್ನಡದಲ್ಲಿ ಶಾರ್ಟ್ ಫಿಲ್ಮ್ಸ್ ನ ನೋಡೋರು ಹಾಗೆ ವೆಬ್ ಸೀರೀಸ್ ನ ನೋಡೋರು ಒಂದ್ಸಲ ಹೋಗಿ ಈ ಕಲರ್ಸ್ ವೆಬ್ ಸೀರೀಸ್ ನ ಕೂಡ ನೋಡಿ. 10 ನಿಮಿಷದ ಕೇವಲ 6 ಎಪಿಸೋಡ್ಗಳಿದಾವೆ. ಆಲ್ರೆಡಿ ನೀವು ಇದನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತದನ್ನ ಕಮೆಂಟ್ ಮಾಡಿ. ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿ.